ಮಾವಿನಕಾಯಿ ಚಟ್ನಿ ಮಾಡಲಿಕ್ಕೆ ನಾನಿಲ್ಲಿ ನೋಡಿ ಒಂದು ಅರ್ಧ ಕಪ್ಪಷ್ಟು ಕಡಲೆ ಬೀಜನ ಹುರ್ಕೊಂಡಿದ್ದೀನಿ. ಅದನ್ನು ಹಾಕ್ಕೋತಾ ಇದ್ದೀನಿ. ಅದಕ್ಕೆ ಒಂದು ಮಾವಿನಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ. 1 ಕಪ್ ಆಗಿದೆ. ಈ ರೀತಿ ಸಣ್ಣಗೆ ಕಟ್ ಮಾಡ್ಕೋಬೇಕು. 1 ಕಪ್ಪು ಮಾವಿನಕಾಯಿನ ಹಾಕ್ಕೊಂಡಿದ್ದೀನಿ. ಮಾವಿನಕಾಯಿ ಇದೇ ರೀತಿ ಕಟ್ ಮಾಡ್ಕೋಬೇಕು. ಆದರೆ ಕಲ್ಲಲ್ಲಿ ಕುಟ್ಟಬೇಕು, ಚೆನ್ನಾಗಿರುತ್ತೆ. ನಿಮ್ಮ ಹತ್ರ ಏನಾದರೂ ಕಲ್ಲಿದ್ದರೆ, ಕುಟ್ಟೋ ಕಲ್ಲಿದ್ದರೆ ಖಂಡಿತ ಅದರಲ್ಲೇ ಕುಟ್ಟಿ. ತುಂಬಾ ಟೇಸ್ಟ್ ಆಗುತ್ತೆ, ತುಂಬಾ ರುಚಿ ಕೊಡುತ್ತೆ ಆ ಚಟ್ನಿ. ನನಗೆ ಇಲ್ಲಿ ಕಲ್ಲಿದೆ, ತುಂಬ ಚಿಕ್ಕದಾಗಿದೆ, ಇಷ್ಟು ಕುಟ್ಟೋಕ್ಕಾಗಲ್ಲ ಅದರಲ್ಲಿ ಅಂತ ನಾನು ಇಲ್ಲಿ ಮಿಕ್ಸಿ ಜಾರಿಗೆ ಹಾಕಿ ತೋರಿಸ್ತಾ ಇದ್ದೀನಿ. ಕಡಲೆ ಬೀಜ ಹಾಕಿದ್ದೀನಿ. ಕಡಲೆ ಬೀಜ ಯಾಕೆ ಹಾಕಿದ್ದೀನಿ ಅಂದರೆ, ಅಕಸ್ಮಾತಾಗಿ ಮಾವಿನಕಾಯಿ ಹುಳಿ ಇದ್ದರೆ ಕಡಲೆ ಬೀಜ ಹಾಕಿದಾಗ ಆ ಹುಳಿ ಕಮ್ಮಿ ಆಗುತ್ತೆ. ಅದಕ್ಕೋಸ್ಕರ ಕಡಲೆ ಬೀಜ ಹಾಕಿದ್ದೀನಿ. ಮತ್ತು ಖಾರ ಆದರೂ ಕೂಡ ಖಾರನ ಅಡ್ಜಸ್ಟ್ ಮಾಡುತ್ತೆ ಕಡಲೆ ಬೀಜ. ಹಾಗಾಗಿ ಅದು ಎರಡಕ್ಕೂ ಕೂಡ ಅಡ್ಜಸ್ಟ್ ಆಗುತ್ತೆ, ಹುಳಿಗೆ ಮತ್ತು ಖಾರಕ್ಕೆ. ಹಾಗಾಗಿ ಕಡಲೆ ಬೀಜ ಹಾಕಿದ್ದೀನಿ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ. ಹಾಗೆ ದೊಡ್ಡದಾಗಿರೋದು 1 ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಅದು ಕೂಡ 1 ಕಪ್ ಈರುಳ್ಳಿ ಆಗಿದೆ. ಅದನ್ನು ಎಲ್ಲ ಹಾಕ್ಕೋತಾ ಇದ್ದೀನಿ. ಅದು ಕೂಡ ನೋಡಿ ಇಷ್ಟೇ ಸಣ್ಣಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ ನೋಡಿ ಒಂದು 5-6 ಖಾರ, ತುಂಬ ಖಾರ ಇದೆ, ಆದ್ರೂ ನಾನು ಒಂದು 5-6 ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ಯಾಕಂದರೆ ಹುಳಿಗೆ ಸ್ವಲ್ಪ ಖಾರ ಮುಂದೆ ಇದ್ರೇ ತುಂಬ ಚೆನ್ನಾಗಾಗುತ್ತೆ ಚಟ್ನಿ. ಹಾಗಾಗಿ ಮೆಣಸಿನ್ಕಾಯಿನ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ನೋಡಿ ಒಂದಿಷ್ಟು ಕೊತ್ತಂಬರಿನ ಹಾಕ್ಕೋತಾ ಇದ್ದೀನಿ. ಹಸಿ ಕರಿಬೇವು ಏನಾದರೂ ಇದ್ದರೆ ಅದು ಕೂಡ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ. ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ, ಜಾಸ್ತಿ ಆಗ್ಬಿಟ್ರೆ ಅಡುಗೆನೇ ಹಾಳಾಗ್ಬಿಡುತ್ತೆ. ಹಾಗಾಗಿ ಉಪ್ಪು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಕಲರ್ಗೆ ಅಂತ ನಾನಿಲ್ಲಿ ಚೂರು ಅರಿಶಿನ ಪುಡಿನ ಹಾಕೋತಾ ಇದ್ದೀನಿ. ನೋಡಿ ಒಂದಿಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ. ಇದೆಲ್ಲ ಸೇರಿಸಿ ನಾವು ಕಲ್ಲಲ್ಲಿ ಕುಟ್ಟೋದ್ರಿಂದ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಆರೋಗ್ಯ ಕೂಡ ಅಷ್ಟೇ ಒಳ್ಳೇದನ್ಸುತ್ತೆ. ತಿನ್ನೋಕ್ಕೆ ಬಾಯಿಗೆ ರುಚಿನೂ ಅಷ್ಟೇ ಕೊಡುತ್ತೆ ಇದು ಕಲ್ಲಲ್ಲಿ ಕುಟ್ಟೋದ್ರಿಂದ. ಕಲ್ಲಿಲ್ಲ ಅಂತ ನಾನು ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ನೀವು ಹಸಿ ಮೆಣಸಿನ್ಕಾಯಿ ಇಷ್ಟ ಇಲ್ಲ ಅನ್ನೋರು ಒಣ ಮೆಣಸಿನ್ಕಾಯಿ ಹಾಕ್ಕೊಂಡು ಕುಟ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಮೆಣಸಿನ್ಕಾಯಿ ಹಸಿದು ಇಲ್ಲ, ಒಣದು ಇಲ್ಲ ಅಂದರೆ ನೀವು ಮೆಣಸಿನ ಪುಡಿ ಅಂತೂ ಮನೇಲಿ ಇದ್ದೇ ಇರುತ್ತೆ, ಪುಡಿಕಾರು, ಅದು ಕೂಡ ಹಾಕ್ಕೊಂಡು ಕುಟ್ಕೋಬೋದು, ಚೆನ್ನಾಗಿರುತ್ತೆ. ಯಾಕಂದರೆ ಚೆನ್ನಾಗಿರುತ್ತೆ, ಮಾವಿನಕಾಯಿ ತುಂಬಾ ಹುಳಿಯಾಗಿರೋದ್ರಿಂದ ನೀವು ಹಾಕಿ ಖಾರ ಉಪ್ಪು ಹಾಕ್ಕೊಂಡು ತಿಂದ್ರೇ ಅಷ್ಟು ಟೇಸ್ಟ್ ಇರುತ್ತೆ. ಆಮೇಲೆ ಇಷ್ಟೆಲ್ಲ ಹಾಕಿ ಚಟ್ನಿ ಮಾಡಿದ್ಮೇಲೆ ಚೆನ್ನಾಗಿರಲ್ವಾ, ಇಷ್ಟು ಚೆನ್ನಾಗಿರುತ್ತೆ. ಮಾವಿನಕಾಯಿ ಅಂದ್ರೇ ಬಾಯಲ್ಲಿ ನೀರು ಬರುತ್ತೆ. ಈ ರೀತಿ ಎಲ್ಲ ನಾವು ಚಟ್ನಿ ರೆಡಿ ಮಾಡ್ಕೊಂಡಾಗ 1 ರೊಟ್ಟಿ ಉಣ್ಣೋರು 2 ತಿಂತಾರೆ, 2 ತಿನ್ನೋರು 4 ತಿಂತಾರೆ, ಆ ಥರ ಆಗುತ್ತೆ ಚಟ್ನಿ. ಇದನ್ನು ಇವಾಗ ನಾನು ಮಿಕ್ಸಿ ಮಾಡ್ಕೊಂಬರ್ತೀನಿ. ನೋಡಿ ಈ ರೀತಿ ನಾನು ಮಿಕ್ಸಿ ಮಾಡ್ಕೋತಾ ಇದ್ದೀನಿ. ನಿಮ್ಮ ಮನೇಲಿ ಕೂಡ ಕಲ್ಲಿಲ್ಲ ಅಂದರೆ ನೀವು ಮಿಕ್ಸಿಗೆ ಹಾಕ್ಕೋಬೇಕಂದ್ರೆ ಮಿಕ್ಸಿನ ಈ ರೀತಿ ತಿರುಗಿಸ್ಕೋಬೇಕು. ಮಿಕ್ಸಿ ಈ ಕಡೆ ತಿರುಗಿಸ್ಕೊಂಡಾಗ ಫುಲ್ಲು ನೈಸಾಗೆ ನಮಗೆ ಚಟ್ನಿನ ರೆಡಿ ಆಗುತ್ತೆ. ಅದೇ ನೀವು ಏನಾದರೂ ಈ ಕಡೆ ತಿರುಗಿಸ್ಕೊಂಡಾಗ ತರಿಯಾಗಿ ನಮಗೆ ಚಟ್ನಿ ರೆಡಿ ಆಗುತ್ತೆ. ಸ್ವಲ್ಪ ಈ ರೀತಿ ಮಾಡ್ಕೋಬೇಕು. ನೋಡಿ ಈ ರೀತಿ ಮಾಡ್ಕೊಂಡಾಗ ನಮಗೆ ಚಟ್ನಿ ತರಿಯಾಗಿ ರೆಡಿ ಆಗುತ್ತೆ. ನೋಡಿ ಪೂರ್ತಿ ನುಣ್ಣಗೆ ಆಗಲ್ಲ ಅದು. ನೋಡಿ ಈ ರೀತಿ ತರಿಯಾಗಿ ಬರಬೇಕು. ಈ ರೀತಿ ಆದಾಗ ರೊಟ್ಟಿ ಜೊತೆಗೆ ಅಥವಾ ಚಪಾತಿ ಜೊತೆಗೆ ತಿನ್ನೋಕ್ಕೆ ನಮಗೆ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ಇದು ಬಿಸಿ ಅನ್ನಕ್ಕೆ ಕೂಡ ಹಾಕ್ಕೊಂಡು ತಿನ್ಬೋದು. 2 ದಿವಸ 3 ದಿವಸ ಇಟ್ಕೊಂಡು ತಿಂದರೂ ಇದು ಏನಾಗಲ್ಲ. ಯಾಕಂದರೆ ಮಾವಿನಕಾಯಿ ಹುಳಿ ಇರುತ್ತಲ್ಲ, ಹಾಗಾಗಿ 2-3 ದಿವಸ ಇಟ್ಕೊಂಡು ತಿನ್ಬೋದು. ಅಥವಾ ನೀವು ಫ್ರಿಜ್ಜಲ್ಲಿ ಇಟ್ಕೊಳ್ಳೋದಂದರೆ 1 ವಾರ ಕೂಡ ಇಟ್ಕೊಂಡು ತಿನ್ಬೋದು. ಫ್ರಿಜ್ಜಲ್ಲಾದರೆ ತುಂಬಾ ರುಚಿ ಕೊಡುತ್ತೆ, ಬಾಯಿಗೆ ಹುಳಿ ಹುಳಿಯಾಗಿ ತುಂಬಾ ಟೇಸ್ಟಿ ಆಗುತ್ತೆ. ಮಾಡೋದು ಕೂಡ ನೋಡಿದ್ರಲ್ಲ ಎಷ್ಟು ಸುಲಭ ಅಂತ. ನಿಮಗೂ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಹೊಸ ರೆಸಿಪಿ ನಾನು ಹಾಕ್ತಾ ಇರ್ತೀನಿ, ಹಾಗಾಗಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ತುಂಬ ಸುಲಭದ ರೆಸಿಪಿಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಹಾಗೆ ಮತ್ತು ನಾನು ಹಳೆಯ ರೆಸಿಪಿಗಳನ್ನ ತುಂಬ ಹಾಕ್ತಾ ಇರ್ತೀನಿ. ಹೊಸ ರೆಸಿಪಿ ನಾವು ಎಷ್ಟೇ ಮಾಡ್ತಿಂದ್ರು ಹಳೆ ಕಾಲದ ಅಡುಗೆದು ರುಚಿನೇ ಬೇರೆ ಇರುತ್ತೆ. ಹಾಗೆ ಹಳೆ ಕಾಲದ ಅಡುಗೆದು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ, ಆರೋಗ್ಯ ಕೂಡ ಅಷ್ಟೇ ಒಳ್ಳೆಯದು. ಹಾಗಾಗಿ ನಾನು ತುಂಬ ಹಳೆ ಕಾಲದ ಅಡುಗೆಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸ್ವಲ್ಪ ತೊದಲ್ತಾ ಇರ್ತೀನಿ, ಯಾರು ಬೈಕೊಳ್ಳೋಕೆ ಹೋಗಬೇಡಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ನೀವು ಕೂಡ ಈ ರೆಸಿಪಿನ ಮಾಡ್ಕೊಂಡು ತಿಂದಾದ್ಮೇಲೆ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ. ನನಗೆ ಸಪೋರ್ಟ್ ಮಾಡ್ತಾ ಇರೋದು ಎಲ್ಲರಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳು. ಇದೇ ರೀತಿ ಯಾವಾಗಲೂ ನಿಮ್ಮ ಸಪೋರ್ಟ್ ಇರಲಿ ಅಂತ ನಾನು ಕೇಳ್ಕೊತೀನಿ. ಮತ್ತೆ ಹೊಸ ರೆಸಿಪಿಯೊಂದು ಸಿಗ್ತೀನಿ ಫ್ರೆಂಡ್ಸ್. ಎಲ್ಲರಿಗೂ ನಮಸ್ಕಾರ.